ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ನಾಳಿಂದ ಏನ್ ಮಾಡಪ್ಪ ಅಂದ್ರೆ ಈ ವೀಕ್ದು ಲಾಸ್ಟ್ ಡೇ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾಳಿಂದ ಯಾವ ರೀತಿ ಟ್ರೇಡ್ ಮಾಡೋದಕ್ಕೆ ಬ್ಯಾಂಕ್ ನಿಫ್ಟಿ ಮತ್ತು ನಾಳೆ ಎಕ್ಸ್ಪೈರಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಯಾವ ರೀತಿ ಟ್ರೇಡ್ ಮಾಡೋದಕ್ಕೆ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ನಾವು ಬ್ಯಾಂಕ್ ನಿಫ್ಟಿನ ಒಂದೇ ಟೈಮ್ ನೋಡ್ಕೊಂಬಂದ್ರೆ ಬ್ಯಾಂಕ್ ನಿಫ್ಟಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಇನ್ನೊಂದು ದಿನ ನಮ್ಗೆ ತೋರಿಸಿದಲ್ಲ. ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ರೆಸಿಸ್ಟೆನ್ಸ್ ಒಂದು ಬೇರೇಶ್ ಆರ್ಡರ್ ಬ್ಲಾಕ್ ಅಂತ ನಮ್ಗೆ ಹೇಳ್ತಿದ್ದೆ. ಓಕೆ, ಸೊ ಬೇರೇಶ್ ಆರ್ಡರ್ ಬ್ಲಾಕ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 5 ದಿವಸದಿಂದ ಏನ್ ಮಾಡ್ತದಪ್ಪ ಅಂದ್ರೆ ರಿಜೆಕ್ಟ್ ಮಾಡ್ತದೆ. ಬಟ್ ಇವತ್ತು ಕೂಡ ಏನಾಗಿದಪ್ಪ ಮಾರ್ಕೆಟ್ ಕೆಳಗಡೆ ಗ್ಯಾಪ್ ಓಪನ್ ಆದ್ರೂ ಕೂಡ ಮೇಲ್ಗಡೆ ಹೋಗಿ ಟ್ರೈ ಮಾಡಿದೆ. ಬಟ್ ಇಲ್ಲಿ ಇರ್ತಕ್ಕಂಥ ಒಂದು ಏನ್ ಟ್ರೆಂಡ್ ಲೈನ್ ಇದೆಯಲ್ಲ, ಓಕೆ, ಈ ಟ್ರೆಂಡ್ ಲೈನ್ ಏನಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ಟ್ರೆಂಡ್ ಲೈನ್ ಅನ್ನ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗೋಕೆ ಬಿಡ್ತಾ ಇಲ್ಲ. ಅದೇ ರೀತಿ ಏನಾಗಿತ್ತಪ್ಪ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಮಾರ್ಕೆಟ್ ಕೆಳಗಡೆ ಕೂಡ ಹೋಗ್ತಾರೆ. ಯಾಕೆ ಹೋಗ್ತಾ ಇಲ್ಲಪ್ಪ ಅಂತಂದ್ರೆ ಒಂದು ರೀಸನ್ ಏನಪ್ಪಾ ಅಂದ್ರೆ ಈ ಒಂದೇನು ಕ್ಯಾಂಡಲ್ ಇದೆಯಲ್ಲ, ಈ ರೆಡ್ ಕ್ಯಾಂಡಲ್ ಏನಿದೆಪ್ಪ ಅಂದ್ರೆ 52,222. ಓಕೆ, 52,222 ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಮತ್ತೆ ಆಮೇಲೆ ಈ ಒಂದು ಕ್ಯಾಂಡಲ್ ನೋಡ್ಕೊಂಡ್ರೆ ನಮಗೆ ಇದು ಎರಡು ತರ ನೋಡಬಹುದು. ಓಕೆ, ಇಲ್ಲಿ ಪೂರಾ ಟಾಪ್ ದಿಂದ ನೋಡ್ಕೊಂಡ್ರೆ ಇದು ಏನಾಗ್ತಪ್ಪ ಅಂದ್ರೆ ನಮ್ಗೆ ಇಲ್ಲೊಂದು ಏನಾಗ್ತಪ್ಪ ಒಂದು ಶೂಟಿಂಗ್ ಸ್ಟಾರ್ ಅಂತ ಅನ್ಬೋದು. ಅಥವಾ ಈ ಒಂದು ಬೇಸ್ ಅನ್ನು ನಾವು ಸಪೋರ್ಟ್ ಆಗಿ ತಗೊಂಡ್ರೆ ಇದು ನಾವು ಏನ್ ಅನ್ಬೋದಪ್ಪ ಅಂದ್ರೆ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ ನಾವು ಅನ್ಬೋದು. ಈ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಯಾವಾಗ ಆಗುತ್ತಪ್ಪ ಅಂದ್ರೆ ಪೂರಾ ಸಪೋರ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಈ ಯುನೈಟೆಡ್ ಹ್ಯಾಮರ್ ಕ್ಯಾಂಡಲ್ ಆಯ್ತಪ್ಪ ಮಾರ್ಕೆಟ್ ನೆಕ್ಸ್ಟ್ ಡೇ ಏನಾಗ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಆಮೇಲೆ ಒಂದು ಪ್ಯಾಟರ್ನ್ ಅಂತ ನಿಮ್ಗೆ ಹೇಳಿದೆ. ಓಕೆ, ಈ ಪ್ಯಾಟರ್ನ್ ಯಾವ ರೀತಿ ಪ್ಯಾಟರ್ನ್ ಆಗಿದೆಪ್ಪ ಅಂದ್ರೆ ಮಾರ್ಕೆಟ್ ಒಂದು ಇಲ್ಲಿ ಪೋಲ್ ಅಂಡ್ ಫ್ಲಾಗ್ ಪ್ಯಾಟರ್ನ್ ಅಂತ ನಿಮ್ಗೆ ಹೇಳಿದೆ. ಹೌದಾ, ಪೋಲ್ ಅಂಡ್ ಫ್ಲಾಗ್ ಪ್ಯಾಟರ್ನ್ ಅಂತ ಹೇಳಿದೆ. ಆಮೇಲೆ ಈ ಇರ್ತಕ್ಕಂಥ ಬುಲಿಶ್ ಪೋಲ್ ಅಂಡ್ ಫ್ಲಾಗ್ ಮಾರ್ಕೆಟ್ ಕೆಳಗಡೆ ಬಂದು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಏನ್ ಟ್ರೆಂಡ್ ಲೈನ್ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಈ ಒಂದು 54,000 ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಬಹುದು. ಅದಾದ್ಮೇಲೆ ಏನಾಗ್ಬೋದಪ್ಪ ಅಂದ್ರೆ 54,500 ಮತ್ತೆ ಅದಾದ್ಮೇಲೆ ಡೈರೆಕ್ಟ್ 55,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಈ ವೀಕ್ ಈ ಮಂತ್ ಡಿಸೆಂಬರ್ 2024 ಲಾಸ್ಟ್ ಮಂತ್ ಇರೋದ್ರಿಂದ ಮಾರ್ಕೆಟ್ ಯಾವಾಗಲೂ ಏನಾಗ್ತಪ್ಪ ಅಂದ್ರೆ ಬುಲಿಶ್ ಒಂದು ಪ್ಲಸ್ ದಲ್ಲಿ ಕ್ಲೋಸ್ ಮಾಡ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಇವತ್ತಿನ ದಿನ ಈ ಒಂದು ಸ್ಟ್ರಕ್ಚರ್ ಏನಿದೆಪ್ಪ 5 ದಿವಸ ಆಗಿ NR5 ಪ್ಯಾಟರ್ನ್ ಮಾಡೋದ್ರಿಂದ ಈ ಒಂದು ಜಾಗ ಇದೆಯಲ್ಲ, ಈ ಒಂದು ಏರಿಯಾ ಇದು ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೋತಾ ಇದೆ. ಆಮೇಲೆ ಇದರಿಂದ ಏನಿರುತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರೆಸ್ಪಾನ್ಸ್ ತಗೋತಾ ಇರೋದ್ರಿಂದ ಈ ಒಂದು ಪ್ಯಾಟರ್ನ್ ಇದೆಯಲ್ಲ, ಈ ಒಂದು ಪ್ಯಾಟರ್ನ್ ನೋಡ್ಕೊಂಡ್ರೆ ಈ ಒಂದು ಪ್ಯಾಟರ್ನ್ ಅನ್ನು ನೋಡ್ಕೊಂಡ್ರೆ ಏನ್ ಕಾಣಿಸ್ತಪ್ಪ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥದ್ದು ಸಿಮೆಟ್ರಿಕ್ ಟ್ರಯಾಂಗಲ್ ಅಂತ ಕಾಣಿಸ್ತಾ ಇದೆ. ಹೌದಾ, ಸೊ ಸಿಮೆಟ್ರಿಕ್ ಟ್ರಯಾಂಗಲ್ ಏನಿರುತ್ತಪ್ಪ ಅಂದ್ರೆ ನಿಮ್ಗೆ ಯಾವ್ದು ಹೇಳ್ತಿದೆ ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಎಕ್ಸ್ಪಾಂಡ್ ಅಂತ ಹೇಳ್ತಿದೆ. ಸೊ ಇಲ್ಲಿ ಎಕ್ಸ್ಪಾಂಡ್ ಮಾಡ್ಕೊಂಡು ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಕಾಂಟ್ರಾಕ್ಟ್ ಆಗಿದಪ್ಪ ಅಂದ್ರೆ ಒಂದ್ ಸೈಡ್ ಮಾರ್ಕೆಟ್ ಎಲ್ಲೇ ಬೇಕಾಗಿದೆ. ಮೇಲ್ಗಡೆ ಬೇಕಾದ್ರೆ ಮಾರ್ಕೆಟ್ ಮೇಲ್ಗಡೆ ಜಾಸ್ತಿ ಸ್ಪೀಡ್ ಆಗಿ ಹೋಗುತ್ತೆ, ಕೆಳಗಡೆ ಬೇಕಾದ್ರೆ ಮಾರ್ಕೆಟ್ ಕೆಳಗಡೆ ಸ್ಪೀಡ್ ಆಗಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೆಳಗಡೆ ಮತ್ತಪ್ಪ ಫಸ್ಟ್ ನಮಗೆ ಫಸ್ಟ್ ಟಾರ್ಗೆಟ್ ಇದೇ ಇರುತ್ತೆ 53,000. ಆಮೇಲೆ 53,000 ಆದ ಕೂಡ ಏನಾಗುತ್ತಪ್ಪ 52,900 ಸೊ 800 ತನಕ ಟಾರ್ಗೆಟ್ ರೀಚ್ ಆಗುತ್ತೆ. ಕೆಳಗಿನ ಸೈಡ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಎಷ್ಟು ಬರ್ತಪ್ಪ ಅಂತಂದ್ರೆ 53,000 ಈ ಒಂದು ರೇಂಜ್ ಇದೆಯಲ್ಲ 53,600. ಅದಾದ್ಮೇಲೆ 53,900 ಆಮೇಲೆ 54,000 ಶುದ್ಧ ರೌಂಡ್ ಫಿಗರ್ ಅನ್ನ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೌದಾ, ಇದನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಥವಾ ಒನ್ ಡೇ ಟೈಮ್ ಫ್ರೇಮ್ ನೋಡ್ಕೊಂಬಂದ್ರೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ರಿ. ಹೌದಾ, 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಬಂದ್ರೆ ಏನಾಗ್ತದಪ್ಪ ಅಂದ್ರೆ ಈ ಒಂದು ಏರಿಯಾ ಇದೆಯಲ್ಲ, ಈ ಒಂದು ಏರಿಯಾ, ಆಮೇಲೆ ಈ ನಿನ್ನೆ ಸೆಕೆಂಡ್ ಏರಿಯಾ ಇದೆಯಲ್ಲ, ನಾನು ನಿನ್ನೆ ಹೇಳಿದೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಕನ್ಸಲ್ಟೇಷನ್ ಏರಿಯಾ ಇದೆ. ಈ ಕನ್ಸಲ್ಟೇಷನ್ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಸ್ಟಾಪ್ ಲಾಸ್ ಗಳನ್ನೆಲ್ಲ ಹಿಟ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಿಮಗೆ ನಿನ್ನೆ ನಾನು ಹೇಳಿದ್ದೆ. ಹೌದಾ, ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇದೆ. ಹೌದಾ, ಇಲ್ಲಿ ಕೆಳಗಡೆ ಸಪೋರ್ಟ್ ಇದೆ. ಹೌದಾ, ಸೊ ಈ ಒಂದು ನಾವು ಟ್ರೆಂಡ್ ಲೈನ್ ಈ ರೀತಿ ನಾವು ತಗೊಂಡ್ಬಂದ್ರೆ ಈ ಯಾವ್ದು ಪ್ಯಾಟರ್ನ್ ಕಾಣುತ್ತಪ್ಪ ಅಂದ್ರೆ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಅಂತ ಮಾರ್ಕೆಟ್ ಕಾಣೋದ್ರಿಂದ ಮಾರ್ಕೆಟ್ ನೋಡ್ರಿ ಇಲ್ಲಿಂದನೂ ಕೂಡ ಮಾರ್ಕೆಟ್ ತುಂಬಾನೇ ಸ್ಪೀಡ್ ಆಗಿ ಮೇಲ್ಗಡೆ ಹೋಗಿದೆ. ಹೌದಾ, ಈ ಒಂದು ಸ್ಪೇಸ್ ಇಂದ ಮಾರ್ಕೆಟ್ ತುಂಬಾನೇ ಜಾಸ್ತಿ ಸ್ಪೀಡ್ ಆಗಿ ಹೋಗಿದೆ. ಮತ್ತೆ ಈ ಒಂದು ಏರಿಯಾ ಇದೆಯಲ್ಲ, ಈ ಒಂದು ಕ್ಯಾಂಡಲ್ ನೋಡ್ರಿ. ಓಕೆ, ಈ ಒಂದು ಕ್ಯಾಂಡಲ್ ಕೂಡ ಏನಿದೆಪ್ಪ ಈ ಒಂದು ಏರಿಯಾದಿಂದ ಮೇಲ್ಗಡೆ ಹೋಗಿದೆ. ಈ ಒಂದು ಕ್ಯಾಂಡಲ್ ಕೂಡ ಈ ಏರಿಯಾದಿಂದ ಮೇಲೆ ಹೋಗಿದೆ. ಹೌದಾ, ಸೊ 3 ಸಾರಿ ಹೋದ್ರು ಕೂಡ 1, 2, 3 ಆಮೇಲೆ ಇವತ್ತಿನ ದಿನ 4. ಹೌದಾ, ಸೊ ಈ ಒಂದು ಸಪೋರ್ಟ್ ಏರಿಯಾನ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಕನ್ಸಲ್ಟೇಷನ್ ಆದ್ರೂ ಕೂಡ ಮಾರ್ಕೆಟ್ ಬ್ರೇಕ್ ಆಗ್ತಾ ಇಲ್ಲ. ಸೊ ಇದರ ಅರ್ಥ ಏನಪ್ಪಾ ಆಗ್ತದೆ, ಮಾರ್ಕೆಟ್ ದಲ್ಲಿ ಮೇಲ್ಗಡೆ ಹೋದಂಗೆ ಏನಾಗುತ್ತಪ್ಪ ಅಂದ್ರೆ ಸೆಲ್ಲರ್ಸ್ ಬರ್ತಾ ಇದಾರೆ. ಓಕೆ, ಬಿಯರ್ಸ್ ಬರ್ತಾ ಇದ್ದಾರೆ. ಬಟ್ ಕೆಳಗಡೆ ಇರ್ತಕ್ಕಂಥ ಬುಲ್ಸ್ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಇದನ್ನ ಈ ಒಂದು ರೇಂಜ್ ಅನ್ನ 53,222 ರೇಂಜ್ ಅನ್ನ
ಬ್ರೇಕ್ ಮಾಡಕ್ಕೆ ಅವ್ರು ಕೊಡ್ತಾ ಇಲ್ಲ. ಸೊ ನಾಳಿಂದ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಒಂದ್ ವೇಳೆ ಇದೇ ಒಂದು ರೇಂಜ್ ದಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆದ್ರೆ ಚಾನ್ಸಸ್ ಏನಿದೆಪ್ಪ ಅಂದ್ರೆ ಒಂದ್ ವೇಳೆ ಇದೇ ಕನ್ಸಲ್ಟೇಷನ್ ಆದ್ರೆ ಕೆಳಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ಒಂದ್ ವೇಳೆ ಕೆಳಗಡೆ ಬ್ರೇಕ್ ಆಯ್ತಪ್ಪ ಫಸ್ಟ್ ರೇಂಜ್ ನಮ್ಗೆ ಎಲ್ಲ ಹೋಗ್ತಪ್ಪ ಅಂದ್ರೆ 53,000 ಅದು ಬೇಕಾದ ಕೂಡಲೇ 52,900 ತನಕ ಫಸ್ಟ್ ಒಂದು ರೇಂಜ್ ಹೋಗತಕ್ಕಂತ ಚಾನ್ಸಸ್ ಇರುತ್ತೆ. ಹೌದಾ, ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೋತಾ ಬರ್ತಾ ಇದೆ. ಹೌದಾ, ರೆಸಿಸ್ಟೆನ್ಸ್ ತಗೋತಾ ಬರ್ತಾ ಇದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಮೇಜರ್ ಇರ್ತಕ್ಕಂಥ ಒಂದು ಸಪೋರ್ಟ್ ಬ್ರೇಕ್ ಮಾಡಿದೆ. ಆಮೇಲೆ ಇಲ್ಲಿ ಲಿಕ್ವಿಡಿಟಿ ಇದೆ ಇದು. ಹೌದಾ, ಈ ಒಂದು ರೇಂಜ್ ಇದೆ, ಇದು ಲಿಕ್ವಿಡಿಟಿ ಝೋನ್ ಇದೆ. ಒಂದ್ ವೇಳೆ ಇಲ್ಲಿ ಏನಾದ್ರು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ 53,000 ಅದು ಬ್ರೇಕ್ ಮಾಡ್ಕೊಂಡು 52,900 ತನಕ ಬರ್ಬೋದು. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಸೆಕೆಂಡ್ ಟಾರ್ಗೆಟ್ ಎಲ್ಲಿ ಬರುತ್ತಪ್ಪ ಮಾರ್ಕೆಟ್ ನಮಗೆ ಡೈರೆಕ್ಟ್ 52,700 ತನಕ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಮಾರ್ಕೆಟ್ ಇಲ್ಲೇ ಏನಾದ್ರು ಕನ್ಸೋಲೇಷನ್ ಆಗಿ ಸ್ವಲ್ಪ ಈ ರೀತಿ ಹೋಗಿ ಈ ಒಂದೇನು ಝೋನ್ ಏನಿದೆಯಲ್ಲ ಈ ಒಂದು ಏರಿಯಾ, ಓಕೆ, 53,300 ಏನಾದ್ರು ಏರಿಯಾ ಇದೇ ಒಂದು ಸ್ವಲ್ಪ ಸೆಷನ್ ಆಗಿ ಇದನ್ನ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಇದೆಲ್ಲ ಏನಾಗುತ್ತಪ್ಪ ಟ್ರೆಂಡ್ ಲೈನ್ ಅಲ್ಲ, ಟ್ರೆಂಡ್ ಲೈನ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ರೆಸಿಸ್ಟೆನ್ಸ್ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ನಿಧಾನವಾಗಿ ಸ್ಪೀಡ್ ಆಗಿ ಜಾಸ್ತಿ ಸ್ಪೀಡ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಇದೇ ರೀತಿ ಪ್ಯಾಟರ್ನ್ ಹೇಳಿದ್ನಲ್ಲ ಅದೇ ರೀತಿ ಏನಾದ್ರು ಮಾರ್ಕೆಟ್ ಮೇಲ್ಗಡೆ ಹೋಗಿದ್ದೆ ಆಯ್ತಪ್ಪ ಅಂದ್ರೆ ಈ ಒಂದು ರೇಂಜ್ ಏನಿದಿಲ್ಲ 53,900 ಈ ರೇಂಜ್ ಈಸಿಯಾಗಿ ಬ್ರೇಕ್ ಮಾಡುತ್ತೆ. ಇದು ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ 55,000 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಾಳಿನ ದಿನ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಯಾವ ರೀತಿ ನಾವು ಟ್ರೈ ಮಾಡ್ಬೇಕಂತ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಒಂದ್ ವೇಳೆ ಮಾರ್ಕೆಟ್ ಇದೇ ಒಂದೇ ರೇಂಜ್ ಇದೆ ಇದೇನಿದೆಯಲ್ಲ, ಓಕೆ, ಇದೇ ರೇಂಜ್ ಹಾಕಿದ್ನಲ್ಲ ಈ ಲೈನ್ ಮೇಲ್ಗಡೆ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಕಠಿಣ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಗಳನ್ನ ಹಿಟ್ ಮಾಡ್ಕೊಂಡು ಮಾರ್ಕೆಟ್ ಸ್ವಲ್ಪ ಕನ್ಸೋಲೇಷನ್ ಆಗಿ ನಿಧಾನವಾಗಿ ಈ ರೀತಿ ಏನಾದ್ರು ಲೆಫ್ಟ್ ಸೈಡ್ ಇಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಪ್ಪ ಅಂದ್ರೆ ಒಂದೊಂದಾಗಿ ರೇಂಜ್ ಬ್ರೇಕ್ ಮಾಡ್ಕೋದು, ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಕೋದು ಮಾರ್ಕೆಟ್ ಹೋಗ್ತಪ್ಪ ಮಾರ್ಕೆಟ್ ಈ ಒಂದು ವೀಕ್ ಇಲ್ಲ ಅಂದ್ರೂ ನೆಕ್ಸ್ಟ್ ವೀಕ್ ಏನಾಗ್ತಪ್ಪ ಮಾರ್ಕೆಟ್ ಬುಲಿಶ್ ಅಲ್ಲಿ ಕ್ಲೋಸ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿಯನ್ನ ನೋಡ್ಕೊಂಡ್ರೆ ನಿಫ್ಟಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದೇನ್ ರೇಂಜ್ ಇತ್ತು, ಈ ಒಂದು ರೇಂಜ್ ಏನಿತ್ತಲ್ಲ ಈ ರೇಂಜ್ ಅನ್ನ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕೆಳಗಡೆ ಬಂದು ಮತ್ತೆ ಈ ರೇಂಜ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿತ್ತು. ಮೇಲ್ಗಡೆ ಹೋದ್ರು ಕೂಡ ಮಾರ್ಕೆಟ್ ಇಲ್ಲಿನೂ ಕೂಡ ಒಂದು ಸ್ಟಾಪ್ ಲಾಸ್ ನ ಹಿಟ್ ಮಾಡ್ತು. ಸೊ ಇದನ್ನು ಕೂಡ ಏನಾಗಿತ್ತಪ್ಪ ಅಂದ್ರೆ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಇದೆ. ಹೌದಾ, ಎಷ್ಟು ಸುಮಾರು ಒಂದು 5 ದಿನಗಳಿಂದ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಒಂದೇ ರೇಂಜ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿಲ್ಲ, ಕೆಳಗಡೆ ಬರ್ತಿಲ್ಲ. ಮಾರ್ಕೆಟ್ ಮೇಲ್ಗಡೆ ಹೋದಾಗ ಏನಾಗಿತ್ತಪ್ಪ ಅಂದ್ರೆ ಸೆಲ್ಲರ್ಸ್ ಬರ್ತಾರೆ, ಆಮೇಲೆ ಕೆಳಗಡೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಬರ್ತಾರೆ. ಸೊ ಇದೇ ರೇಂಜ್ ಏನಾಗಿತ್ತಪ್ಪ ಅಂದ್ರೆ ರೇಂಜ್ ಅಲ್ಲಿ ಮಾರ್ಕೆಟ್ ಇರೋದ್ರಿಂದ ಇದನ್ನು ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ನಾವು ಚಾನಲ್ ನೋಡ್ಕೊಂಡ್ರೆ, ಚಿಕ್ಕದಾಗಿರ್ತಕ್ಕಂಥ ಚಾನಲ್ ನೋಡ್ಕೊಂಡ್ರೆ ಈ ದೊಡ್ಡ ಕ್ಯಾಂಡಲ್ ಇದು ಒಂದು ಹೈ, ಆಮೇಲೆ ಇದು ಒಂದು ಲೋ. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಸಪೋರ್ಟ್, ಇಲ್ಲಿ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಇದೆ. ಹೌದಾ, ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ನಾನು ಹೇಳಿದಿಲ್ಲ ಎಕ್ಸ್ಪಾಂಡ್ ಕಾಂಟ್ಯಾಕ್ಟ್ ಆಗುತ್ತೆ, ಎಕ್ಸ್ಪಾಂಡ್ ಮಾಡ್ಕೊಂತ ಏನಾಗ್ತದಪ್ಪ ಕಾಂಟ್ಯಾಕ್ಟ್ ಆಗ್ತಾ ಇದೆ. ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ. ಯಾಕಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಇದೆ. ಹೌದಾ, ಈ ಕ್ಯಾಂಡಲ್ ಏನಪ್ಪ ಅಂದ್ರೆ ಬುಲಿಶ್ ಫ್ಲಾಗ್ ಮಾಡಿರೋದ್ರಿಂದ ಮಾರ್ಕೆಟ್ ಏನಾದ್ರು ಒಂದ್ ವೇಳೆ ಕೆಳಗಡೆ ಬಂದ್ರು ಕೂಡ ಇಲ್ಲಿವರೆಗೆ ಬರುತ್ತೆ. ಓಕೆ, ಇಲ್ಲಿವರೆಗೆ ಬಂದ್ರು ಕೂಡ ಇಲ್ಲಿವರೆಗೆ ಬಂದ್ರೆ ಆಮೇಲೆ ಮತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಹೋಗುತ್ತೆ. ಡೈರೆಕ್ಟ್ ಆಗಿ ಸಡನ್ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ತುಂಬಾ ಚಾನ್ಸಸ್ ಕಡಿಮೆ ಇರುತ್ತೆ. ಒಂದ್ ವೇಳೆ ಇಲ್ಲೇ ಏನಾದ್ರು ಓಪನ್ ಆಗಿ ಈ ರೀತಿ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಏರಿಯಾ ಏನಿದೆ ಫಸ್ಟ್ ಇಲ್ಲಿ ಕನ್ಸಲ್ಟೇಷನ್ ಇರುತ್ತಲ್ಲ ಈ ಒಂದು ಕನ್ಸಲ್ಟೇಷನ್ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಈ ಒಂದು ಏರಿಯಾದಲ್ಲ ಈ ಒಂದು ಝೋನ್ ಇದೆಯಲ್ಲ ಈ ಝೋನ್ ಅನ್ನ ಡೈರೆಕ್ಟ್ ಆಗಿ ಬ್ರೇಕ್ ಮಾಡ್ಕೊಂಡು ನೆಕ್ಸ್ಟ್ ಈ ಒಂದು ಝೋನ್ ವರೆಗೂ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ತುಂಬಾ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದೆ. ಹೌದಾ, ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇದೆ. ಇದರಿಂದ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದು 1 ಅವರ್ ಅಥವಾ 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ಬಂದ್ರೆ 1 ಅವರ್ ಅಲ್ಲಿ ಅಥವಾ 15 ಮಿನಿಟ್ಸ್ ನಾವು ಟೈಮ್ ನೋಡ್ಕೊಂಡ್ಬಂದ್ರೆ ಸುಮಾರು 5ನೇ ತಾರೀಕಿನಿಂದ, ಹೌದಾ, ಎಲ್ಲಿಂದಪ್ಪ ಅಂದ್ರೆ ಈ ಒಂದು ಏರಿಯಾದಿಂದ ಇಲ್ಲಿವರೆಗೂ ಏನಿದೆಪ್ಪ ಮಾರ್ಕೆಟ್ ಒಂದು ರೇಂಜ್ ದಲ್ಲಿದೆ. ಹೌದಾ, ಸೊ ನೋಡಿ ಇಲ್ಲಿ ಮೇಲ್ಗಡೆ ಇದೆ. ಹೌದಾ, ಇಲ್ಲಿ ಕೆಳಗಡೆ ಸಪೋರ್ಟ್ ತಗೊಳ್ತಾ ಇದೆ. ಕೆಳಗಡೆ ಬಂದಾಗ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ತಗೊಂಡು ಸ್ವಲ್ಪ ಸಸ್ಟೈನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಹೋದಾಗ ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು ಸೆಲ್ಲರ್ಸ್ ಬಂದ ಮಾರ್ಕೆಟ್ ಕೆಳಗಡೆ ತಗೊಳಕ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದ್ ವೇಳೆ ಮಾರ್ಕೆಟ್ ನಾಳೆ, ಓಕೆ, ಮಾರ್ಕೆಟ್ ನಾಳೆ ಈ ರೀತಿ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಕೆಳಗಡೆ ಬಂದ್ರು ಕೂಡ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ ಹೇಳ್ರಿ ಈ ಒಂದು ಏರಿಯಾವರೆಗೂ ಬರ್ಬೋದು. ಹೌದಾ, 24,400. ಯಾಕಪ್ಪ ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಡೈರೆಕ್ಟ್ ಆಗಿ ಹೋಗಿರೋದ್ರಿಂದ ಇದು ಏನಿದೆಪ್ಪ ಅಂದ್ರೆ 24,400 ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ಇದೆ. ಹೌದಾ, ಇದು ಬುಲಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬಂದ್ರು ಕೂಡ ಇಲ್ಲಿವರೆಗೂ ಬರ್ಬೋದು ಕನ್ಸಲ್ಟೇಷನ್ ಆಗಿ. ಹೌದಾ, ಒಂದ್ ವೇಳೆ ಇಲ್ಲಿ ಏನ್ ಇರ್ತಕ್ಕಂಥದ್ದು ಒಂದ್ ವೇಳೆ ಇಲ್ಲಿಂದ ನಾವು ಇಲ್ಲಿವರೆಗೂ ನಾವು ನೋಡ್ಕೊಂಡ್ರೆ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಹೌದಾ, ಈ ಒಂದು ಟ್ರೆಂಡ್ ಲೈನ್ ಅನ್ನ ಒಂದ್ ವೇಳೆ ಮಾರ್ಕೆಟ್ ಏನಾದ್ರು
ಇಲ್ಲಿ ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಇಲ್ಲಿ ಬರ್ತಪ್ಪ ಅಂದ್ರೆ ಈ ಒಂದು ಟಾರ್ಗೆಟ್ ನಮಗೆ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ 24,700 ಈ ಒಂದು ರೇಂಜ್ ಅನ್ನ ನಾವು ರೀಚ್ ಮಾಡ್ಕೊಂಡ್ರೆ ನೆಕ್ಸ್ಟ್ ರೀಚ್ ನಮ್ಗೆ ಯಾವಾಗ ಬರ್ತಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಅನ್ನ ನಮ್ಗೆ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ 24,770 ಈ ಒಂದು ರೇಂಜ್ ಅನ್ನ ನಮಗೆ ನಾವು ಕನ್ಸಿಡರ್ ಮಾಡ್ಬೋದು. ಅದನ್ನ ಆದ್ರೂ ಕೂಡ ಏನಾಗತ್ತಪ್ಪ ಅಂದ್ರೆ ನೆಕ್ಸ್ಟ್ ನಮಗೆ 24,850 ರೇಂಜ್ ಅನ್ನ ನಾವು ರೀಚ್ ಆಗ್ತಕ್ಕಂಥ ನಾಳೆ ಚಾನ್ಸಸ್ ಎಲ್ಲಿ ಇದೆಪ್ಪ ಅಂತಂದ್ರೆ ಈ ಒಂದು ನಿಫ್ಟಿಯಲ್ಲಿ ಇದೆ. ಓಕೆ, ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಗೋದೆ, ಒಂದ್ ವೇಳೆ ಇದೇ ರೀತಿ ಏನಾದ್ರು ಈ ಒಂದು ಸ್ಪೇಸ್ ಅಲ್ಲಿ ಓಪನ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಫಸ್ಟ್ ಗೆ ಈ ಒಂದು ರೆಸಿಸ್ಟೆನ್ಸ್ ಅನ್ನ ಹಿಟ್ ಮಾಡ್ಕೊಂಡು ಕೆಳಗಡೆ ಬಂದು ಆಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಈ ರೀತಿ ಈ ಒಂದು ಓಪನ್ ಅನ್ನ ಫಸ್ಟ್ ಕ್ಯಾಂಡಲ್ ಓಪನ್ ಅನ್ನ ಹೈ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂತ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಒಂದ್ ವೇಳೆ ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗ್ಯಾಪ್ ಡೌನ್ ಆದ್ರೆ ಸಡನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಬರ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಬಂದವರು ಡೈರೆಕ್ಟ್ ಆಗಿ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಕಾನ್ಸಂಟ್ರೇಷನ್ ಆಗಿ ಮೇಲ್ಗಡೆ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಓಪನ್ ಆಯ್ತಪ್ಪ ಈ ಒಂದೇನು ಏರಿಯಾದಲ್ಲಿ ಈ ಏರಿಯಾಕ್ಕೆ ಏನಾಯ್ತಪ್ಪ ಅಂದ್ರೆ ಸಪೋರ್ಟ್ ಇರ್ತಕ್ಕಂಥ ಏರಿಯಾನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಈ ರೀತಿ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಕೆಳಗಡೆ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ. ಸೊ ನಾಳಿಂದ ಏನ್ ಮಾಡಪ್ಪ ನಿಫ್ಟಿಯನ್ನು ಕೂಡ ಸ್ವಲ್ಪ ನೋಡ್ಕೊಂಡ್ ಮಾಡ್ರಿ. ಆಮೇಲೆ ಸೆನ್ಸೆಕ್ಸ್ ಅನ್ನು ನೋಡ್ಕೊಂಡ್ರೆ ನಾಳಿಂದ ಏನ್ ಮಾಡಪ್ಪ ಅಂದ್ರೆ ಈ ಒಂದು ವೀಕ್ ಲಾಸ್ಟ್ ಎಕ್ಸ್ಪೈರ್ ಸೆನ್ಸೆಕ್ಸ್ ಇರೋದ್ರಿಂದ BSE ಇದು. ಸೊ ಇದನ್ನು ಕೂಡ ಏನಾಗಿದೆಪ್ಪ ಸಿಮಿಲರ್ ಪ್ಯಾಟರ್ನ್ ರೆಡಿ ಮಾಡಿದೆ. ಯಾಕಪ್ಪ ಅಂದ್ರೆ ಬ್ಯಾಂಕ್ ಇದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ಕೂಡ ಒಂದೇ ರೀತಿ ಪ್ಯಾಟರ್ನ್ ರೆಡಿ ಮಾಡ್ಕೊಂತ ಹೋಗ್ತಾ ಇರೋದ್ರಿಂದ ಇಲ್ಲಿನೂ ಕೂಡ ಏನಿದೆಪ್ಪ ಅಂತಂದ್ರೆ ಇದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಒಂದು ರೆಸಿಸ್ಟೆನ್ಸ್ ಇದೆ. ಇದನ್ನು ಕೂಡ ಏನಾಗಿದೆಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥ ಒಂದು ಪೋಲ್ ಅಂಡ್ ಫ್ಲಾಗ್ ಮಾಡಿದೆ ಅಂತ ನಾವು ಇದನ್ನ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಒಂದು ಬುಲಿಶ್ ಪೋಲ್ ಅಂಡ್ ಫ್ಲಾಗ್ ಮಾಡಿದ್ರೆ ಈ ಒಂದು ರೇಂಜ್ ಅಲ್ಲಿ ನಾವು ಮಾರ್ಕೆಟ್ ಅನ್ನ ನೋಡ್ಬೋದು. ಒಂದ್ ವೇಳೆ ನಾವು ನೋಡ್ರಿ ಇದನ್ನು ಕೂಡ ಏನಾಗಿದೆಪ್ಪ ಅಂದ್ರೆ ಸರಿಯಾಗಿ ಒಂದು ರೇಂಜ್ ರೆಡಿ ಮಾಡಿದೀನಿ. ಹೌದಾ, ಒಂದು ರೇಂಜ್ ರೆಡಿ ಮಾಡಿದೆ. ಎಲ್ಲಿ ರೇಂಜ್ ರೆಡಿ ಮಾಡಿದಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ಇದೆ. ಹೌದಾ, ಈ ಸಪೋರ್ಟ್ ಯಾಕಪ್ಪ ಅಂದ್ರೆ ಇದು ಸ್ಟ್ರಾಂಗ್ ಸಪೋರ್ಟ್ ಯಾಕೆ ಹೇಳ್ತಾ ಇದ್ದೇವೆ, ಇದು ಮೊದಲ ಸಪೋರ್ಟ್ ಏನಿದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಈ ಒಂದು ಕ್ಯಾಂಡಲ್ ಇಂದ ಅದು ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ತಿದೆ. 1 ಮತ್ತು 2 ಇದು ಮತ್ತು ಇವತ್ತಿನ 3 ಮೂರು ಸಪೋರ್ಟ್ ಟೆಸ್ಟ್ ಮಾಡಿದ್ರಿಂದ ಇದು ಕೂಡ ಸ್ವಲ್ಪ ಸ್ಟ್ರಾಂಗ್ ಇದೆ. ಓಕೆ, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ಇದೇನು 3 ಇದೆಲ್ಲ 1 2 3 4 ಈ 4 ಏನಿದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಟ್ರೇಡ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಹೋದಾಗ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿ ಮಾರ್ಕೆಟ್ ಅನ್ನ ಕೆಳಗಡೆ ತರ್ತಾ ಇದೆ. ಒಂದ್ ವೇಳೆ ಮಾರ್ಕೆಟ್ ನಾಳೆ ಏನಾದ್ರು ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡೋದು ಕೂಡ ಫಸ್ಟ್ ನಮಗೆ ಏನ್ ಹೋಗುತ್ತಪ್ಪ ಈ ಒಂದು ಏರಿಯಾಕ್ಕೆ 50,900 ಏನಾಗುತ್ತಪ್ಪ ಫಸ್ಟ್ ನಮ್ಗೆ ರೀಚ್ ಆಗುತ್ತೆ. ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡ್ರೆ ಎಲ್ಲಿ ಹೋಗುತ್ತಪ್ಪ ಡೈರೆಕ್ಟ್ ಆಗಿ 80,000 ಓಕೆ 80,500 ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಮಾರ್ಕೆಟ್ ಏನಾದ್ರು ಕಾನ್ಸಲ್ಟೇಷನ್ ಆಗಿ ಓಕೆ ಕಾನ್ಸಲ್ಟೇಷನ್ ಆಗಿ ಸಡನ್ ಆಗಿ ಬ್ರೇಕ್ ಆಯ್ತಪ್ಪ ಈ ಒಂದು ರೇಂಜ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಈ ಒಂದು ರೇಂಜ್ ಅನ್ನ ನಮಗೆ 52,400 ರೇಂಜ್ ಅನ್ನ ನಾವು ನಾಳಿಂದ ಏನ್ ಮಾಡಪ್ಪ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಸೆನ್ಸೆಕ್ಸ್ ನಲ್ಲಿ ಪ್ರೀಮಿಯಂ ತುಂಬಾ ಸ್ಪೀಡ್ ಆಗಿ ಮೂವ್ ಆಗೋದ್ರಿಂದ ನಾವ್ ಏನ್ ಮಾಡೋದಪ್ಪ ಅಂದ್ರೆ ಸಡನ್ ಆಗಿ ಒಂದ್ ವೇಳೆ 300-400 ಪಾಯಿಂಟ್ ಅನ್ನ ನಾವು ಇಲ್ಲಿ ಗೇನ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈಗ ನೋಡ್ಕೊಂಡು ಸ್ವಲ್ಪ ನೋಡ್ಕೊರಿ. ಇದನ್ನ ನಾವು ಏನ್ ಮಾಡಕ್ ಹೋಗ್ಬೋದಪ್ಪ ಅಂದ್ರೆ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ದಲ್ಲಿ ನಾವು ನೋಡ್ಕೊಂಡ್ ಬಂದ್ರೆ ಈ ಒಂದು ಸೆನ್ಸೆಕ್ಸ್ ಅನ್ನ ನೋಡಿ ಇದನ್ನ ಸಿಮಿಲರ್ ಪ್ಯಾಟರ್ನ್ ಇದೆ. ಹೌದಾ, ನಾನು ಈಗ ನೋಡ್ಕೊಂಡಿದ್ದೆಲ್ಲ ಯಾವುದು ಬ್ಯಾಂಕ್ ಸಾರಿ ನಿಫ್ಟಿಯನ್ನ. ಸೊ ಅದೇ ರೀತಿ ಪ್ಯಾಟರ್ನ್ ಕೂಡ ಇದೆ. ಹೌದಾ, ಸೊ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ಬುಲಿಶ್ ಪ್ಯಾಟರ್ನ್ ಇದೆ. ಹೌದಾ, ಆಮೇಲೆ ಇಲ್ಲಿ ಏನಿದೆಪ್ಪ ಅಂದ್ರೆ ಒಂದು ಸಪೋರ್ಟ್ ತಗೊಂಡಿದೆ. ಹೌದಾ, ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಇಲ್ಲಿನೂ ಕೂಡ ಒಂದು ಬುಲಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಇಲ್ಲಿ ಒಂದು ಸ್ಪೇಸ್ ಅಲ್ಲಿ ರೆಸಿಸ್ಟೆನ್ಸ್ ಇದೆ. ಹೌದಾ, ಸೊ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಈ ರೀತಿ ಕೆಳಗಡೆ ಬಂದು ಮಾರ್ಕೆಟ್ ಇಲ್ಲಿ ನಾಳೆ ಏನಾದ್ರು ಮಾರ್ಕೆಟ್ ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಓಕೆ ಕೆಳಗಡೆ ಬರ್ಬೋದು. ಕೆಳಗಡೆ ಬಂದ್ರೆ ಫಸ್ಟ್ ನಮ್ ಟಾರ್ಗೆಟ್ ಏನಿದೆಪ್ಪ ಅಂದ್ರೆ ಇದು ಇರುತ್ತೆ. ಹೌದಾ, ಫಸ್ಟ್ ಟಾರ್ಗೆಟ್ ನಮ್ಗೆ ಏನಿದೆಪ್ಪ ಅಂದ್ರೆ ಇದು ಇರುತ್ತೆ 80,900 ಅದಾದ ಕೂಡಲೇ ಎಷ್ಟು ಇರುತ್ತಪ್ಪ ಅಂದ್ರೆ 80,650 ಟಾರ್ಗೆಟ್ ರೀಚ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹೌದಾ, ಸೊ ಒಂದ್ ವೇಳೆ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಫಸ್ಟ್ ನಮಗೆ ಫಸ್ಟ್ ಟಾರ್ಗೆಟ್ ಇದು ಬ್ರೇಕ್ ಆಗುತ್ತೆ 81,800 ಆಮೇಲೆ 82,000 ರೌಂಡ್ಸ್ ಇದ್ರೆ ನಾವು ರೀಚ್ ಆಗ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಸೆನ್ಸೆಕ್ಸ್ ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ಈ ಒಂದು 800.1 ದಿನದಲ್ಲಿ ಮೂವ್ಮೆಂಟ್ ಆಗೋದು ದೊಡ್ಡ ಮಾತಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ 5 ದಿವಸದಿಂದ ಏನಾಗಿತ್ತಪ್ಪ ಅಂದ್ರೆ ರೇಂಜ್ ಆಗಿರೋದ್ರಿಂದ ಈ ರೇಂಜ್ ಅನ್ನು ಬ್ರೇಕ್ ಮಾಡ್ಕೊಂಡು ಹೋಗಕ್ಕೆ ಅದು ಟ್ರೈ ಮಾಡುತ್ತೆ. ಸೊ ಹೀಗಾಗಿ ನೀವು ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಸ್ವಲ್ಪ ನೋಡ್ಕೊಂಡ ಮಾಡಿರಿ. ಓಕೆ, ಒಂದು ಏನಾದ್ರು ಈ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಕೆಳಗಡೆ ಬಂದು ಆಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಈ ಒಂದು ಏರಿಯಾನ ಬ್ರೇಕ್ ಮಾಡ್ಕೊಂಡು ಅವಕಾಶ ಆಗಿ ನಿಧಾನವಾಗಿ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ಮಾರ್ಕೆಟ್ ಏನಾದ್ರು ಕೆಳಗಡೆ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಸಡನ್ ಆಗಿ ಮೇಲ್ಗಡೆ ಹೋಗಿಸಿಂದ ಈ ಒಂದು ಸ್ಪೇಸ್ ಕಾನ್ಸಂಟ್ರೇಷನ್ ಮೇಲ್ಗಡೆ ಹೋಗ್ಬೋದು. ಇಲ್ಲಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏನು ಸಪೋರ್ಟ್ ಏನು ಇರೋದಿಲ್ಲ ಈ ಸಪೋರ್ಟ್ ಏರಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ
ಇಲ್ಲಿ ಸ್ವಲ್ಪ ಟಚ್ ಆಗಿ ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಒಂದು ಪ್ಯಾಟರ್ನ್ ಅನ್ನು ನೋಡ್ಕೊಂಡ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಕಾಣ್ತಾ ಇಲ್ಲ, ಮೇಲ್ಗಡೆ ಹೋಗ್ಬೋದು. ಅದರ ಸ್ವಲ್ಪ ನೋಡ್ಕೊಂಡು ಕಿಶನ್ ಟ್ರೈ ಮಾಡ್ರಿ. ಓಕೆ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನೀವು ನೋಡ್ಕೊಂಡ ಟ್ರೈ ಮಾಡ್ರಿ. ಯಾಕಪ್ಪ ಅಂದ್ರೆ ಇವಾಗ ಇದು ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ. ಓಕೆ, ಇವಾಗ ಇದು ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ. ನಾ ಹೇಳಿದ್ರೆ ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಆಗಿದೆ. ಈ ಒಂದು ಪ್ಯಾಟರ್ನ್ ಏನಾಗಿದೆ ಇವತ್ತಿನ ಕಂಪ್ಲೀಟ್ ಆಗಿದೆ. ಸೊ ನಾಳಿನ ದಿನ ತುಂಬಾನೇ ಇಂಪಾರ್ಟೆಂಟ್. ಓಕೆ, ನಾಳಿನ ದಿನ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಬ್ರೇಕ್ ಆದ್ರೂ ಕೂಡ ಕೆಳಗಡೆ ಹೋಗುತ್ತೆ, ಅಥವಾ ಇಲ್ಲಿ ಕೂಡ ಬ್ರೇಕ್ ಆದ್ರೂ ಮೇಲ್ಗಡೆ ತುಂಬಾನೇ ಸ್ಪೀಡ್ ಆಗಿ ಹೋಗುತ್ತೆ. ಸೊ ಇಲ್ಲಿನೂ ಕೂಡ ಇಲ್ಲಿವರೆಗೂ ಹೋಗ್ಬೋದು 82,300 ತನಕ. ಆಮೇಲೆ ಇಲ್ಲಿ ಬಂದರೂ ಕೂಡ ಏನಾಗುತ್ತಪ್ಪ, ಇಲ್ಲಿವರೆಗೂ ಕೂಡ 80,500 ತನಕ ಏನಾಗಬೇಕು ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್. ಯಾಕಪ್ಪ ಅಂದ್ರೆ ಇದು ಪ್ಯಾಟರ್ನ್ ಏನಾಗಿದೆ ಇವಾಗ ಕಂಪ್ಲೀಟ್ ಆಗಿದೆ. ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ. ಸೊ ಈ ಪ್ಯಾಟರ್ನ್ ಕಂಪ್ಲೀಟ್ ಮಾಡಕ್ಕೆ ಕರೆಕ್ಟ್ ಆಗಿ 5 ದಿವಸ ತಗೊಂಡಿರ್ತದ. ಸೊ ಪ್ಯಾಟರ್ನ್ ಯಾವಾಗ ಬ್ರೇಕ್ ಮಾಡುತ್ತೆ ಅವಾಗ ಮಾತ್ರ ಮಾರ್ಕೆಟ್ ತುಂಬಾ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನಾಳೆ ದಿನ ಏನ್ ಮಾಡ್ರಪ್ಪ ಬ್ಯಾಂಕ್ ಆಗಲಿ ನಿಫ್ಟಿ ಆಗಲಿ ನೀವು ಯಾವುದೇ ಟ್ರೈ ಮಾಡ್ತಿರಲ್ಲ, ಆ ಟ್ರೇಡ್ ಅನ್ನು ನೀವು ಏನ್ ಮಾಡ್ಕೊಂಡ್ರಿ ಸ್ವಲ್ಪ ಸರಿಯಾಗಿ ನೋಡ್ಕೊಂಡು ಟ್ರೈ ಮಾಡ್ರಿ. ಯಾಕಂದ್ರೆ ರಿಸ್ಕ್ ರಿವಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕಾಗಿ ಚೆನ್ನಾಗಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.